ನಮಗೆ ಯಾವಾಗಲೂ ಅನ್ಸೋದೇನು ಹೇಳಿ, ನಾವೇನಾದ್ರು ಒಂದು ಪ್ರಯತ್ನ ಪಟ್ಟಿದ ತಕ್ಷಣ ಇನ್ಸ್ಟಂಟ್ ರಿಸಲ್ಟ್‌ನ ಎಕ್ಸ್‌ಪೆಕ್ಟ್ ಮಾಡೋದು. ಅದಂತೂ ಎಲ್ರಿಗೂ ತುಂಬಾ ಇಷ್ಟ, ಹಾಗೆ ತುಂಬಾ ಕಷ್ಟ ಕೊಡುವಂತಹ ಕೆಲಸ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಮನುಷ್ಯನ ಒಂದು ಸಹಜ ಗುಣ ಅಂತ ಕೂಡ ಹೇಳ್ಬೋದು. ತುಂಬ ಸಲ ಏನಂದರೆ ನಾವು 1 ದಿನ, 2 ದಿನ ಅಥವಾ 1 ವಾರ, 1 ತಿಂಗಳು ಪ್ರಯತ್ನ ಮಾಡ್ತೀವಿ. ಅದರಿಂದ ನಮಗೆ ಯಾವುದೇ ರೀತಿಯಂತಹ ರಿಸಲ್ಟ್ ಬರ್ತಾ ಇಲ್ಲ ಅಂತ ಅಂದಿದ ತಕ್ಷಣ, ಅಯ್ಯೋ! ನಾನು ಇಷ್ಟು ದಿನ ಇದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಿದ್ನಲ್ಲ, ಇದೆಲ್ಲ ವೇಸ್ಟ್, ಇದೆಲ್ಲ ಏನೂ ಆಗಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡಿ ಎಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ. ಹಾಗೆ ಅದರಿಂದ ಇನ್ನಷ್ಟು ಡಿಮೋಟಿವೇಟ್‌ನ ತಗೊಳ್ತೀವಿ. ಬಟ್ ನಾವಿಲ್ಲಿ ಒಂದನ್ನು ನೆನಪಿಸ್ಕೋಬೇಕಾಗಿರೋದು ಏನಂತಂದರೆ, ನಾವು ಇವತ್ತು ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಾಳೆ ನಮಗೆ ದೊಡ್ಡದಾಗಿ ಸಾಧನೆಯನ್ನು ಕೊಡುತ್ತೆ. ಆದರೆ ಅದು ಅದರಿಂದನೇ ಆಯಿತು ಅಥವಾ ಅಷ್ಟೆಲ್ಲ ಬದಲಾವಣೆಗಳಿಂದನೇ ಇಷ್ಟು ಒಂದು ದೊಡ್ಡ ಸಾಧನೆ ಆಗಿದ್ದು ಅಂತ ನಾವು ಯಾರೂ ಕೂಡ ನೆನಪಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ಯಾರು ನಮ್ಮ ಲೈಫಲ್ಲಿ ಇಷ್ಟು ದಿನ ನಾವು ಸಕ್ಸಸ್‌ಫುಲ್ ವ್ಯಕ್ತಿಗಳು ಅಂತ ನೋಡ್ತೀವಿ, ಅವರ ಲೈಫ್ ಸ್ಟೈಲನ್ನು ಕೂಡ ನೀವು ಒಂದ್ಸಲ ಕಣ್ಣಾಯಿಸ್ಕೊಂಡು ಬನ್ನಿ. ಅವರು ಪ್ರತಿನಿತ್ಯ ಅವ್ರ ಲೈಫಲ್ಲಿ ಮಾಡ್ತಿದ್ದಂತಹ ಚಿಕ್ಕ ಪುಟ್ಟ ಕೆಲಸಗಳು ಅವರ ಒಂದು ಸಾಧನೆಗೆ ಎಷ್ಟು ದೊಡ್ಡ ಮೆಟ್ಟಿಲಾಗಿದೆ ಅಂತ ಹೇಳಿ ಅರ್ಥ ಮಾಡ್ಕೋಬೋದು. ಕೆಲವೊಮ್ಮೆ ನಮಗೆ ಯಾವಾಗಲೂ ಕೂಡ ಅಷ್ಟೇ ಎಲ್ಲದೂ ಕೂಡ ಅನಿಸುತ್ತೆ, ಹೌದು ಅದು ಸರಿ, ಅದನ್ನು ಮಾಡಬೇಕು, ಚಿಕ್ಕದಾದ್ರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳಿ. ಬಟ್ ನಾವಿಲ್ಲಿ ತಪ್ಪು ಮಾಡೋದು ಎಲ್ಲಿ ಅಂತಂದರೆ, ತುಂಬಾ ಬೇಗ ರಿಸಲ್ಟ್‌ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಹೌದು, ಇವಾಗ ನಾವು ಚಿಕ್ಕದಾಗಿ ಪ್ರಯತ್ನನ ಮಾಡಿ ತುಂಬ ದೊಡ್ಡದಾಗಿ ರಿಸಲ್ಟ್‌ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಹೇಗೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಅದಾದರೂ ಕೂಡ ಇನ್ ಕೇಸ್ ಸಮ್ ಟೈಮ್ ಲಕ್ಕಲ್ಲಿ ಆಗುತ್ತೆ, ಇಲ್ಲ ಇನ್ ಕೇಸ್ ಆದರೂ ಕೂಡ ನಮಗೆ ಅದು ಟೆಂಪ್ರರಿ ಆಗಿರುತ್ತೆ ಅಷ್ಟೇ. ಪರ್ಮನೆಂಟ್ ಖುಷಿನ ಕೂಡ ತಂದುಕೊಡಲ್ಲ. ಹಾಗೆ ನಮ್ಮ ಲೈಫಲ್ಲಿ ಯಾವುದೇ ಥರದ ಪರ್ಮನೆಂಟ್ ಚೇಂಜಸನ್ನು ಕೂಡ ಅದು ನಮಗೆ ಮಾಡೋದಿಲ್ಲ. ಆದರೂ ಕೂಡ ನಾವು ಅದರಲ್ಲಿ ತುಂಬ ಖುಷಿ ಪಡ್ತೀವಿ. ಅದರಿಂದನೇ ನಮಗೆ ಎಲ್ಲದೂ ಕೂಡ ಸಾಧ್ಯ ಆಗೋದು. ಅದೇ ಸತ್ಯವಾದ ಜೀವನ, ಅದೇ ನ್ಯಾಯ ಅಂತ ಹೇಳಿ ನಂಬ್ಕೊಂಡು ನಮ್ಮ ಜೀವನದಲ್ಲಿ ಏನೇನೋ ಆಸೆಗಳನ್ನ ಹುಟ್ಟಿಸ್ಕೊಂಡು ಕೊನೆಗೆ ಆಸೆ ಎಲ್ಲ ನಿರಾಸೆ ಆದಮೇಲೆ ನನ್ನ ಕೈಲಿ ಏನೂ ಆಗಲ್ಲ ಬಿಡು ಅಂತ ಹೇಳಿ ಕೈ ಚೆಲ್ಲಿ ಕೂರುವಂಥದ್ದು. ಖಂಡಿತ ಇದು ತಪ್ಪು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತಂದಾಗ, ಮುಂದೆ ಒಂದಿನ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು 2 ಕಿಲೋಮೀಟರ್ಸ್ ವಾಕ್ ಮಾಡಬೇಕು ನಾನು ಎವ್ರಿಡೇ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ನೀವು ಒಂದಿನ ಕೂಡ ಇದುವರೆಗೂ ನೀವು 10 ಹೆಜ್ಜೆ ಕೂಡ ನಡೆದವರಲ್ಲ. ಯಾವಾಗಲೂ ಕೂಡ ವೆಹಿಕಲ್‌ನ ಯೂಸ್ ಮಾಡಿಕೊಂಡು ಹೋಗಿ ಬಂದವರು. ಅದರಲ್ಲಿ ನೀವು ತುಂಬ ಚೆನ್ನಾಗಿ ಸೆಟಲ್ಡ್ ಆಗಿರ್ತೀರ ಆ ಲೈಫ್ ಸ್ಟೈಲಿಗೆ. ಇವಾಗ ಸಡನ್ನಾಗಿ 2 ಕಿಲೋಮೀಟರ್ ವಾಕ್ ಮಾಡು ಅಂತ ಅಂದಾಗ ಖಂಡಿತ ಅದು ನಿಮ್ಮ ಕೈಲಿ ಆಗಲ್ಲ. ಆದರೂ ಕೂಡ ಒಂದಿನ ಮಾಡಿ, 2 ದಿನ ಮಾಡಿ ಆಮೇಲೆ ಅದನ್ನ ಬಿಟ್ಬಿಡ್ತೀರ. ಸೊ ಅದೇ ನೀವು 2 ಕಿಲೋಮೀಟರ್ ವಾಕ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀರಾ ಅಂತ ಅಂದಾಗ, ಪ್ರತಿದಿನ ಕೂಡ ಚಿಕ್ಕ ಚಿಕ್ಕ ಹೆಜ್ಜೆನ ಇಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಒಂದಿನ 10 ನಿಮಿಷ ವಾಕ್ ಮಾಡುವಂಥದ್ದು, ಇಲ್ಲ 5 ನಿಮಿಷದಿಂದನೇ ಶುರು ಮಾಡಿ. 5 ನಿಮಿಷ ಎಷ್ಟಾಗುತ್ತೋ ಅಷ್ಟು ಹೆಜ್ಜೆಗಳನ್ನ ನಡೆಯುವಂಥದ್ದು. ನೆಕ್ಸ್ಟ್ ಡೇ 10 ನಿಮಿಷ, ಮತ್ತು ಅದ್ರ ಮುಂದಿನ ತಿಂಗಳಿಂದ ಒಂದು 1/4 ಗಂಟೆ ವಾಕ್ ಮಾಡುವಂಥದ್ದು. ಸೊ ಈ ಥರ ಮಾಡ್ತಾ 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 ಹೋದಾಗ ಫೈನಲಿ ಒಂದಿನ ನಿಮಗೆ ನೀವು ಅಂದ್ಕೊಂಡಿದ್ದ ಗೋಲ್ 2 ಕಿಲೋಮೀಟರ್ಸ್ ಏನಿರುತ್ತೆ ಅದನ್ನು ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದೇಗೆ ಸಾಧ್ಯ ಆಯಿತು? ಡೈರೆಕ್ಟ್ ನೀವು ಒಂದೇ ದಿನದಲ್ಲಿ 2 ಕಿಲೋಮೀಟ್ರನ್ನ ಕನ್ಸಿಸ್ಟೆಂಟಾಗಿ ನಡೆದು ಬಿಟ್ರಾ? ಖಂಡಿತ ಇಲ್ಲ. ನೀವು ತಗೊಂಡಂತಹ ಚಿಕ್ಕ ಪುಟ್ಟ ಸ್ಟೆಪ್ಸ್ಗಳಿಂದ ನೀವು ಅದನ್ನು ರೀಚ್ ಮಾಡೋದಕ್ಕೆ ಸಹಾಯ ಆಯಿತು ಅಲ್ವಾ? ಅದೇ ಥರ ಲೈಫಲ್ಲೂ ಅಷ್ಟೇ. ಏನೋ ಒಂದು ನಾವು ತುಂಬ ದೊಡ್ಡದಾಗಿ ಕನಸು ಕಾಣ್ತಿದ್ದೀವಿ ಅಂತ ಅಂದಾಗ, ಅದಕ್ಕೆ ನಾವು ತಗೊಳ್ಳುವಂತಹ ಚಿಕ್ಕ ಪುಟ್ಟ ಸ್ಟೆಪ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಅದರ ವ್ಯಾಲ್ಯೂ ನಮಗೆ ಅರ್ಥ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಹೌದಪ್ಪ ನನ್ನ ಲೈಫಲ್ಲೂ ಕೂಡ ನಾನು ಈ ಥರ ಮಾಡಿದ್ದೀನಿ ಅಂತ ಅನಿಸಿ ನಿಮಗೂ ಕೂಡ ವಿಡಿಯೋ ರಿಲೇಟೆಡ್ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ವಿಚಾರಗಳು ತುಂಬಾ ಖುಷಿನ ತಂದುಕೊಡುತ್ತೆ. ಹಾಗೆ ಅದರಲ್ಲಿ ಸಿಗುವಂತಹ ನೆಮ್ಮದಿ ಇರುತ್ತೆ ಅಲ್ವಾ? ಖಂಡಿತ ಅದನ್ನು ನಾವು ಫೀಲ್ ಮಾಡಿದಾಗಲೇ ನೆಕ್ಸ್ಟ್ ಬರುವಂತಹ ದೊಡ್ಡ ಖುಷಿಯ ಒಂದು ಅರ್ಥ ನಮ್ಮ ಜೀವನದಲ್ಲಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸೊ ನಿಮಗೆ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದು ಏನೇ ಕೆಲಸಗಳಾಗಿರಲಿ ದಯವಿಟ್ಟು 2 ಮಿನಿಟ್ಸ್ ರೂಲ್ ಅಂತ ಹೇಳ್ತೀವಿ ಸೈಕಾಲಜಿಕಲಿ, ಓಕೆನಾ? ಸೊ ಪ್ರತಿಯೊಂದು ವಿಷಯಕ್ಕೂ ಕೂಡ 2 ನಿಮಿಷ ಸಮಯನ ಕೊಟ್ಟು ಅದನ್ನ ಮಾಡೋಕ್ಕೆ ನೋಡಿ. ಸೊ ಅದರಿಂದ ನಿಮ್ಮ ಕೈಲಿ ಎಷ್ಟೆಲ್ಲ ಚೇಂಜಸ್ನ ಮಾಡೋಕ್ಕಾಗುತ್ತೆ ಅನ್ನೋ ಎಬಿಲಿಟಿ ನಿಮ್ಮ ಬಗ್ಗೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.